ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ತಮ್ಮೆಲ್ಲರಿಗೂ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರ ನಿಧನ ವಾರ್ತೆ ತಲುಪಿರುತ್ತೆ ಅಂತ ಅಂದ್ಕೋತೀನಿ. ಕೆಲವು ತಿಂಗಳುಗಳಿಂದ ಅವರು ಬೆಂಗಳೂರಲ್ಲಿದ್ದರು. ನಿನ್ನೆ ಇವತ್ತು ಕಾರ್ಡಿಯಾಕ್ ಅರೆಸ್ಟಿಂದ ನಿಧನರಾಗಿದ್ದಾರೆ. ಭೈರಪ್ಪನವ್ರ ಬಗ್ಗೆ ಹೇಳ್ತಾನೆ ಹೋಗಬಹುದು. ಸಾರಸ್ವತ ಲೋಕದ ದಿಗ್ಗಜ. ಅವರ ಕಾದಂಬರಿಗಳ ಮೂಲಕ, ಅವರ ಬರವಣಿಗೆಯ ಮೂಲಕ, ಅವರ ಸಂಶೋಧನೆಯ ಮೂಲಕ, ಅವರ ಅನುಭೂತಿಯನ್ನು ಸರಳ ರೀತಿಯಲ್ಲಿ ಬರ್ಕೊಂಡಿದ್ದರ ಮೂಲಕ ಕೋಟ್ಯಾಂತರ ಕನ್ನಡಿಗರ ಜನಮಾನಸವನ್ನು ತಲುಪಿದ್ದಾರೆ. ಅದರ ಜೊತೆಗೆ ಅವರ ಅನೇಕ ಕೃತಿಗಳು, ವಿಶೇಷವಾಗಿ ಗೃಹಭಂಗ ಸುಮಾರು 23 ಭಾಷೆಗಳಲ್ಲಿ ಅನುವಾದವಾಗಿ ಹಲವಾರು ರೀಪ್ರಿಂಟ್ನ ನೋಡಿರುವಂತಹ ಕಾದಂಬರಿ. ಹೀಗೆ ದೇಶಾದ್ಯಂತ, ವಿಶ್ವಾದ್ಯಂತ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದೆ ತಮ್ಮ ಹೆಸರನ್ನು ನೆಲೆನಾಟಿ ಹೋಗಿರುವಂತಹ ಕನ್ನಡದ ಅಪ್ರತಿಮ ಸಾಹಿತಿ. ನನಗೆ ಅವರ ಜೊತೆಗಿನ ಒಡನಾಟವನ್ನು ಹಂಚ್ಕೋಬೇಕು ಅಂತ ಅನ್ನೋದಾಗಿದ್ದರೆ, ಹೆಚ್ಚಿನ ರೀತಿಯಲ್ಲಿ ನಾನು ಅವ್ರನ್ನ ಭೇಟಿ ಆಗ್ತಾ ಇದ್ದಿದ್ದು ಗೃಹಭಂಗದ ಚಿತ್ರೀಕರಣವನ್ನು ಗಿರೀಶ್ ಅವರು ಮಾಡುವಾಗ. ಇಲ್ಲಿ ಚನ್ನಪಟ್ಟಣದ ಹತ್ರ ಮಾಡ್ತಾಯಿದ್ವಿ, ದೊಡ್ಡ ಮಳೂರಲ್ಲಿ ಗೃಹಭಂಗವನ್ನು ನಾವು ಚಿತ್ರೀಕರಣ ಮಾಡ್ತಾಯಿದ್ವಿ. ಆಗ ಭೈರಪ್ಪನವ್ರು ಬಂದು ಹೋಗೋರು. ಆ ಚಿತ್ರೀಕರಣದ ಸಮಯದಲ್ಲಿ ಬರುವಂಥವರು ಅನೇಕ ವಿಚಾರಗಳನ್ನ ಮಾತಾಡೋರು. ಅವ್ರಿಗೆ ವಿಶೇಷವಾಗಿ ಇವರ ಗೃಹಭಂಗದ ಬಗ್ಗೆ ಬಹಳ ಪ್ರೀತಿ ಇತ್ತು. ಒಂದು ರೀತಿಯಲ್ಲಿ ಅವರ ಆತ್ಮಕಥನವಾಗಿತ್ತದು. ಅಂದರೆ ಅವರ ಸೋದರತೆಯ ಕಥೆಯಾಗಿತ್ತು. ನನ್ನ ಪಾತ್ರ ಏನಿತ್ತು, ನಂಜಮ್ಮನ ಪಾತ್ರ, ಅದು ಅವರ ಸೋದರತೆಯ ಕಥೆಯಾಗಿತ್ತು. ಆ ವಿಶ್ವ ಅಂತ ಒಂದು ಮಗು ಇರುತ್ತೆ. ಇತ್ತೀಚೆಗೆ ಅನೇಕರು ಗೃಹಭಂಗ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆ ವಿಶ್ವ ಅಂತ ಒಂದು ಮಗು ಇರುತ್ತಲ್ಲ, ಅದು ಭೈರಪ್ಪನವರು ಅಂತ ನಾವು ಅಂದ್ಕೋಬೋದು. ಭಿತ್ತಿ ಇಲ್ಲದೆಲ್ಲ ಬರ್ಕೋತಾರೆ ಅವರು. ಅನೇಕ ದಿನಗಳು, ಅನೇಕ ಗಂಟೆಗಳು ಅವರೊಂದಿಗೆ ಮಾತನಾಡಿದಂಥದ್ದು, ಹಂಚ್ಕೊಂಡಿದ್ದಂಥದ್ದು, ಇವೆಲ್ಲವೂ ನೆನಪಿಗೆ ಬರುತ್ತೆ. ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ, ಹಾಗೆ ಅವರಂತೆ ಹಿಂದೆಯೂ ಯಾರೂ ಇರಲಿಲ್ಲ, ಮುಂದೆಯೂ ಯಾರೂ ಇರೋದಿಲ್ಲ. ಕರ್ನಾಟಕದ, ಕನ್ನಡದ, ಈ ಮಣ್ಣಿನ, ಈ ಸಮಾಜದ ಸಾಕ್ಷಿ ಪ್ರಜ್ಞೆಯನ್ನು ತಮ್ಮ ಬರವಣಿಗೆಯ ಮೂಲಕ ಜಾಗೃತವಾಗಿ ಇಟ್ಟಂತಹ ಮಹಾನ್ ದಿಗ್ಗಜ ಲೇಖಕ. ಅವರಿಗೆ ನಿಮ್ಮೆಲ್ಲರ ಮೂಲಕ ಮತ್ತು ಈ ನಿಮ್ಮ ನೋಡುಗರ ಮೂಲಕ ನನ್ನ ಪ್ರಣಾಮಗಳನ್ನು ಈ ಕ್ಷಣದಲ್ಲಿ ಸಲ್ಲಿಸ್ತೇನೆ.